ಶಿಟ್ ಫಸ್ಟ್ ಗೇರಲ್ಲಂತೂ ಹೆಂಗೆ ಫಸ್ಟ್ ಗೇರಲ್ಲಿ ಆಲ್ಮೋಸ್ಟ್ 60 ಹೋಯ್ತು ನೀವು ಜಸ್ಟ್ ಪುಲ್ಸ್ ನೋಡಿ ಥರ್ಡ್ ಗೇರ್ ನೋಡಿ ಇಲ್ಲಿ ಹಿಂದಿ ಕನ್ನಡ ಕಲ್ತ್ಕೊಳ್ರಿ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಾರ್ ನಾಡು. ಸೊ ಇವತ್ತು ನಮ್ಮೊಂದಿಗೆ ಒಂದು ಸ್ಪೆಷಲ್ ಕಾರ್ ಇದೆ. ಸೊ ಅದು ಯಾವುದಪ್ಪ ಅಂದರೆ ನಮ್ಮ ಫೋಕ್ಸ್ವ್ಯಾಗನ್ ಪೋಲೋ. ಸೊ ವಿತ್ ಅ ಪ್ರಿಟಿ ಲೌಡ್ ಎಕ್ಸಾಸ್ಟ್. ಸೊ ಆ ಎಕ್ಸಾಸ್ಟು ತುಂಬಾ ಲೌಡ್ ಆಗಿದೆ. ಬನ್ನಿ ಈ ಕಾರಿನ ಬಗ್ಗೆ ಏನೇನು ಮಾಡಿಫಿಕೇಷನ್ಸ್ ಮಾಡಿದ್ದಾರೆ ಎಲ್ಲವನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ನೋಡಿರಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಬನ್ನಿ ಸ್ಟಾರ್ಟಿಂಗ್ ಆಫ್ ಒಂದು ವಿಡಿಯೋ ನೀವು ನೋಡ್ಬೋದು. ನೋಡೋದಕ್ಕೆ ಇಟ್ಸ್ ಕಂಪ್ಲೀಟ್ಲಿ ಸ್ಟಾಕ್ ಪೋಲೋ ಅಂತಲೇ ಹೇಳ್ಬೋದು. ನೀವು ಆಚೆ ಕಡೆ ನೋಡ್ಬೋದು ಎಂಥ ಮಾಡ್ಸ್ ಏನೂ ಇಲ್ಲ. ಸೊ ಇದಕ್ಕೆ ಫಸ್ಟ್ ಮಾಡ್ ಏನಪ್ಪ ಅಂದರೆ ಇದಕ್ಕೆ EBC ಅಂತ ಒಂದು ಇದು ಬರುತ್ತೆ, ಇದಕ್ಕೆ ಬ್ರೇಕ್ ಪ್ಯಾಡ್ಸು. ಸೊ ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದಕ್ಕೆ EBC ಬ್ರೇಕ್ ಪ್ಯಾಡ್ಸ್ ಇದೆ. ಅದು ಬಿಟ್ಟರೆ ಬ್ರೇಕ್ ರೋಟರು, ಟೈರ್ ಸೈಜು ಎಲ್ಲ ಸೇಮ್ ಸ್ಟಾಕೆ, ನಾರ್ಮಲ್ ಸ್ಟಾಕ್ ಟೈರ್. ಸೊ ಸೈಡ್ಸಲ್ಲೂ ನೋಡ್ಬೋದು ಕಂಪ್ಲೀಟ್ಲಿ ಸ್ಟಾಕ್. ಆಮೇಲೆ ಇಲ್ಲಿ ಡೈರೆಕ್ಟ್ ಇಂಟೇಕ್ ಏರ್ ಸಿಸ್ಟಮ್. ಸೊ BMC ಅವರ ಏರ್ ಫಿಲ್ಟರು. ಸೊ ಏರ್ ಇಂಟೇಕ್ ಇನ್ಸ್ಟಾಲ್ ಮಾಡಿ ಅದೆಲ್ಲ ನಂಗೆ ಆಮೇಲೆ ತೋರಿಸ್ತೀನಿ. ಸೊ ಈ ಕಾರಲ್ಲಿ ಕಾಸ್ಮೆಟಿಕ್ಸ್ ಆಗಿ ಏನೂ ಮಾಡ್ಸ್ ಇಲ್ಲ. ಸೊ ಕಾಸ್ಮೆಟಿಕ್ ಮಾಡ್ಸ್ ಅಂದರೆ ನೀವು ಹಿಂದೆ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಸೊ ಅದು ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟಾಕ್ ಎಂಡ್ ಕ್ಯಾನ್ಸ್ ಅಲ್ವೇ ಅಲ್ಲ. ಸೊ ಇದಕ್ಕೆ ಎಕ್ಸಾಸ್ಟ್ ಇದೆ. ಸೊ ಅದೇ ಇದರ ಮೇನ್ ಮಾಡಿಫಿಕೇಷನ್ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ 2 ಎಂಡ್ ಕ್ಯಾನ್ಸ್ ಹಾಕಿದ್ದಾರೆ. ಮತ್ತು ಇದು ಕೂಡ ಸ್ಟಾಕೆ. ಸೊ ಅದಕ್ಕೆ ಹಂಗೆ ಒಂದು ಆ್ಯಕ್ಸಲ್ ಬ್ಲೇಡ್ ಎತ್ಕೊಂಡು ನಾರ್ಮಲಾಗಿ ಹಂಗೆ ಕಟ್ ಮಾಡ್ಕೊಂಡು ಒಂದು ಶೇಪ್ ಥರ ಮಾಡಿದ್ದಾರೆ. ಸೊ ಇಟ್ ಲುಕ್ಸ್ ಗುಡ್. ಸೊ ಅದು ಬಿಟ್ಟರೆ ಬೇರೆ ಏನು ಮಾಡಿಫಿಕೇಷನ್ನು ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಸ್ಟಾಕ್. ನೀವು ಇಲ್ಲಿ ಕಾರ್ ಒಳಗಡೆ ನೋಡ್ಬೋದು ಸ್ಪಾರ್ಕೋ ಅಂತ ಒಂದು ಬ್ರ್ಯಾಂಡ್ ಇದೆ, ನಿಮಗೆ ಗೊತ್ತಿಲ್ಲ ಅಂದರೆ. ಸೊ ಅದರ ನೆಕ್ ಸಪೋರ್ಟರ್ ಇದು. ಸೊ ಸ್ಪಾರ್ಕೋ ಅಂತ. ಸೊ ನೀವು ಓಡಿಸ್ಬೇಕಾದ್ರೆ ನಿಮಗೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಅದು ಬಿಟ್ಟರೆ ಇಟ್ಸ್ ಪ್ರಿಟಿ ಸ್ಟಾಕ್. ಬನ್ನಿ ಇದರ ಇಂಜಿನ್ ಬೇ ತೋರಿಸ್ತೀನಿ. ಲೆಟ್ಸ್ ಗೆಟ್ ಟು ದ ಇಂಜಿನ್ ಬೇ. ಸೊ ಇದು ನೋಡ್ಬೋದು 1 ಲೀಟರ್ ಇದು TSI ಇಂಜಿನ್ನು, 3 ಸಿಲಿಂಡರ್ ಬರುತ್ತೆ. ಸೊ ನೋಡಿದ ತಕ್ಷಣ ನಿಮಗೆ ಕಣ್ಣಿಗೆ ಹೈಲೈಟಿಂಗ್ ಆಗಿ ಕಾಣಿಸೋದೆ ಇದರ ಏರ್ ಫಿಲ್ಟರ್. ನೋಡಿ ಇದೆ BMC ಏರ್ ಫಿಲ್ಟರು. ಸೊ ಸ್ಟಾಕ್ ಏರ್ ಫಿಲ್ಟರ್ ರಿಮೂವ್ ಮಾಡಿ ಸೊ BMC. ಸೊ ನೀವು ನೋಡ್ಬೋದು ಏರ್ ಇಲ್ಲಿಂದ ಎಂಟರ್ ಆಗಿ ಇದ್ರೊಳಗಡೆ ಹೋಗ್ಬಿಟ್ಟು ಸೊ ಕೋಲ್ಡ್ ಏರ್ ಇಂಟೇಕ್. ಸೊ ನಿಮ್ಮ ಕೂಲ್ ಏರ್ ನಿಮಗೆ ಇಂಜಿನ್ಗೆ ಹೋಗೋಷ್ಟು ನಿಮಗೆ ಹೈ ಪರ್ಫಾರ್ಮೆನ್ಸ್ ಸಿಗುತ್ತೆ. ಸೊ ಅದು ಬಿಟ್ಟಿನೇನೂ ಮಾಡಿಲ್ಲ. ನೀವು ಇಲ್ಲಿ ನೋಡ್ಬೋದು ಎಲ್ಲ ಮಾಡಿಫಿಕೇಷನ್ಸ್ ಇದು ಏರ್ ಫಿಲ್ಟರ್ನ ಹೌಸ್ ಮಾಡೋದಕ್ಕೆ. ಸ್ವಲ್ಪ ಸ್ಟ್ರಟ್ಸು, ಪೈಪಿಂಗ್, ಕೋಲ್ಡ್ ಏರ್ ಇಂಟೇಕ್. ಸೊ ಅಷ್ಟೇ ನೀವು ನೋಡ್ಬೋದು. ಬಟ್ ಸ್ಟಿಲ್ ಇಟ್ಸ್ ಪ್ರಿಟಿ ಎಂಟಿ ಓವರ್ ಹಿಯರ್. ಯಾಕಂದರೆ ಇದು 1 ಲೀಟರ್ ಇಂಜಿನ್ನು. ಸೊ ಮುಂಚೆ ಪೋಲೋದಲ್ಲಿ 1.2 ಲೀಟರ್ ಬರೋದು, 4 ಸಿಲಿಂಡರ್ ಇರ್ತಾಯಿತ್ತು. ಅದು ಇದು 1 ಲೀಟರ್ 3 ಸಿಲಿಂಡರ್ ಇಂಜಿನ್. ಸೊ ಸ್ಟಾಕಲ್ಲಿ 110 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಇದಕ್ಕೊಂದು ಎಕ್ಸಾಸ್ಟ್ ಹಾಕಿದ್ದಾರೆ. ಸೊ ಸ್ಟಾಕ್ ಎಕ್ಸಾಸ್ಟೇ ಒಂದು 20 kg ಇರುತ್ತೇನೋ. ಸೊ ಅದನ್ನು ಈ ಒಂದು 20 kg ಕಮ್ಮಿ ಆಗಿರುತ್ತೆ ಇವಾಗ ಈ ಕಾರಲ್ಲಿ ಸ್ಟ್ರೆಕ್ ಪೈಪ್ ಮಾಡಿರೋದು. ಸೊ ಅಲ್ಲಿಂದ ನೀವು ನೋಡ್ಬೋದು ಎಷ್ಟೊಂದು ವೆಯ್ಟ್ ಕಮ್ಮಿ ಆಗಿರುತ್ತೆ ಈ ಎಕ್ಸಾಸ್ಟ್ ಹಾಕೋದ್ರಿಂದ. ಸೊ ಅದ್ರ ಜೊತೆಗೆ ಬ್ರೇಕ್ ಪ್ಯಾಡ್ಸು, ಆಮೇಲೆ ಅದು ಬಿಟ್ಟರೆ ಒಂದು ಏರ್ ಫಿಲ್ಟರ್ ಆ್ಯಂಡ್ ಕೋಲ್ಡ್ ಏರ್ ಇಂಟೇಕ್. ಐ ಥಿಂಕ್ ಇಷ್ಟು ಮಾಡಿರೋದ್ರಿಂದನೇ ಒಂದು ಕಾರ್ ಒಂದು 120-130 BHP ವರೆಗೂ ಆಗಿರುತ್ತೆ. ಸೊ ಇದ್ರ ಜೊತೆಗೆ ECUನ ಕೂಡ ರಿಮ್ಯಾಪ್ ಮಾಡ್ತಾರೆ. ಅದ್ರ ಬಗ್ಗೆನೂ ಮುಂದಿನ ವೀಡಿಯೋಸಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗಲೇ ಹೇಳಿದ್ನಲ್ಲ ವಾಲ್ವ್ಟ್ರಾನಿಕ್ ಅಂದರೆ ಇದೆ. ಸೊ ನೋಡಿ ಇದೊಂದು ಎಕ್ಸಾಸ್ಟ್ಗೆ ಕೀ. ಇದು A ಬಂದ್ಬಿಟ್ಟು ಫುಲ್ ಲೌಡೆಸ್ಟು. ಸೊ ಅದು ಫುಲ್ ಓಪನ್ ಆಗಿಬಿಡುತ್ತೆ, ಒಂಥರ ಫ್ರೀ ಫ್ಲೋ ಎಕ್ಸಾಸ್ಟ್ ಥರ ಇರುತ್ತೆ. ನೋಡಿ ಈಗ ಹಾಕ್ತೀನಿ, ಕೇಳಿಸ್ಕೊಂಡ್ರಾ ಸೌಂಡು? ನೋಡಿ ಇದು A. B ಬಂದ್ಬಿಟ್ಟು ಫುಲ್ ಒಂಥರ ನಾರ್ಮಲ್ ಮೋಡಲ್ಲೇ ತುಂಬ ಲೋಡ್ ಆಗಿದೆ ಇದು. ಸೊ ಕಂಪ್ಯಾರಿಟಿವ್ಲಿ ಫಾರ್ A, B ಸ್ವಲ್ಪ ಕ್ವೈಟ್ ಆಗಿದೆ. ನೀವು ಏರಿಯಲ್ಲೆಲ್ಲ ಓಡಿಸ್ಕೊಬೇಕಾದ್ರೆ ಬೆಳಗ್ಗೆಲ್ಲ ಸ್ಟಾರ್ಟ್ ಮಾಡ್ತಾರೆ B ಮಾಡ್ಬೋದು. C ಬಂದ್ಬಿಟ್ಟು ಇದು ಮಿಕ್ಸ್ಚರ್ ಆಫ್ ಬೋತ್. ಬೇಸ್ ಹೆಂಗಿದೆ ಅಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಐಡಲಿಂಗೆ ಒಳ್ಳೆ ಅಲ್ಲಾಡ್ತಾ ಇದೆ ರೋಡೆಲ್ಲ. ಸೊ ಇವಾಗ ಸ್ವಲ್ಪ ರೆವ್ಸ್ ಕೇಳಿಸ್ಕೊಳ್ಳೋಣ ಬನ್ನಿ. ಸಖತ್ ಬೇಸ್ ಇದೆ ಗುರು ಎಕ್ಸಾಸ್ಟಲ್ಲಿ. ಸೊ ಇದಕ್ಕೆ ಎಷ್ಟೊಂದು ಜನ ಪೋಲೋ ಓನರ್ಸ್ ಎಲ್ಲ ಟ್ಯೂನ್ ಮಾಡಿಸ್ತಾರೆ, ಪಾಪ್ಸ್ ಆ್ಯಂಡ್ ಬ್ಯಾಂಗ್ಸ್ ಅಂತೆಲ್ಲ ಹಾಕ್ಸ್ಬಿಟ್ಟು. ಸೊ ಇದಕ್ಕೆ ಅದು ಯಾವುದೇ ರೀತಿ ಟ್ಯೂನ್ ಇಲ್ಲ. ಸಿಂಪಲ್ ಒಂದು ಎಕ್ಸಾಸ್ಟು, ಒಂದು ಕೋಲ್ಡ್ ಏರ್ ಇಂಟೇಕು, ಒಂದು ಏರ್ ಫಿಲ್ಟರು ಅಷ್ಟೇ. ಸೊ ಅದಕ್ಕೆ ನೋಡ್ಬೋದು ಇಟ್ ಸೌಂಡ್ಸ್ ರಿಯಲಿ ಸ್ವೀಟ್. ಒಂದು ತುಂಬ ಬೇಸ್ ಇದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇದು ಪಾಪ್ಸ್ ಆ್ಯಂಡ್ ಬ್ಯಾಂಗ್ಸ್ ಎಲ್ಲ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಒಂದು ಸ್ವಲ್ಪ ತುಂಬ ಇರಿಟೇಟಿಂಗ್ ಆಗಿಬಿಡುತ್ತೆ ಅದು. ಈ ಟೈಮ್ ನೀವು ಥ್ರಾಟಲ್ ಬಿಟ್ಟಿದ ತಕ್ಷಣ ಅದು ಪಾಪ್ಸ್ ಆ್ಯಂಡ್ ಬ್ಯಾಂಗ್ಸ್ ಬರುತ್ತೆ.
ಸೊ ಅದರಿಂದ ಇಂಜಿನ್ಗೂ ಸ್ವಲ್ಪ ಔಟ್ ಆಗುತ್ತೆ ಇಂಜಿನ್ನು. ಸೊ ಅದು ಸೌಂಡ್ ನೋಡಿ ಹೆಂಗೆ ಬರುತ್ತೆ. ನೋಡಿದ್ರಾ, ಏರ್ ಫಿಲ್ಟರು, ಕೋಲ್ಡ್ ಏರ್ ಇಂಟೇಕ್ ಒಳ್ಳೆ ಇದ್ರ ಥರ ಬರುತ್ತೆ ಅಲ್ವಾ, ಸುಪ್ರಾ ಥರ. ಬನ್ನಿ ಓಡಿಸೋದಕ್ಕೆ ಹೇಗಿದೆ ಅಂತ ಹೇಳ್ತೀನಿ. ಸೊ ಬನ್ನಿ ಕಾರ್ ಓಡಿಸೋದಕ್ಕೆ ಹೇಗಿದೆ ಅಂತ ನೋಡಿ. ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಎಲ್ಲರೂ. ಸೊ ಒಬ್ಬೇ ಟ್ರಾಫಿಕ್ ರೂಲ್ಸ್. ಸೊ ನೋಡಿ ಇದು ಎಕ್ಸಾಸ್ಟ್ದು. ಬನ್ನಿ ಸ್ಟಾರ್ಟ್ ಮಾಡೋಣ. ಫುಲ್ ಓಪನ್ ಇಡೋಣ. ಹಾಂ, ಇದನ್ನ ಇಲ್ಲಿ ಸೈಡಲ್ಲಿ ಇಟ್ಬಿಡೋಣ. ಏರ್ ಇಂಟೇಕ್ ನಿಮಗೆ ಇದಾಗ್ತದೆ, ಕೇಳಿಸುತ್ತೆ ಅನಿಸುತ್ತೆ. ಬನ್ನಿ, ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ಸೊ ಬ್ರೇಕ್ಸು ತುಂಬ ಚೆನ್ನಾಗಿದೆ, EBC ಎಲ್ಲ ಇದ್ರಲ್ಲಿ ಬ್ರೇಕ್ ಪ್ಯಾಡ್ಸು. ಸೊ ಅದಕ್ಕೆ ಸೊ ಇನ್ನೊಂದು ಮಾಡಿಫಿಕೇಶನ್ ನೋಡ್ಬೋದು ನೀವು. ಸೊ ಟ್ರೂ ಕಾರ್ ಗೈಸ್ಗೆ ಅದು ಗೊತ್ತಾಗಿರುತ್ತೆ. ಅದು ಇದರ ಹಾರ್ನ್ನು. ಸೊ ಇದು ನಾರ್ಮಲ್ ಸ್ಟಾಕ್ ಹಾರ್ನ್ ಅಲ್ಲ, ಹೆಲ್ಲ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಸೊ ಹೆಲ್ಲ ಅಂತ ಒಂದು ಹಾರ್ನ್ ಬರುತ್ತೆ. ಸೊ ಅದರದ್ದು ಹಾಕ್ಸಿರೋದು ಇದು ಆಫ್ಟರ್ ಮಾರ್ಕೆಟ್ ನೋಡ್ಬೋದು. ಬ್ರೇಕ್ಸ್ ಅಂತೂ ತುಂಬ ಶಾರ್ಪ್ ಆಗಿದೆ, ಸ್ವಲ್ಪ ಯೂಸ್ ಟು ಆಗಬೇಕು. ಇಲ್ಲೊಂದು ಸೆಂಡ್ ಮಾಡೋಣ ನೋಡಿ. ಸೊ ಪರ್ಫಾರ್ಮೆನ್ಸು ಅಷ್ಟೇ, ಇದಕ್ಕೆ ಯಾವುದೇ ಥರದ ECU ಟ್ಯೂನು ಏನೂ ಮಾಡಿಸಿಲ್ಲ. ಸೊ ನೋಡಿ, ಇಲ್ಲೊಂದು ಫುಲ್ ಮಾಡೋಣ. ಎರಡೇ ಗೇರ್ ಹಾಕೋಕ್ಕಾಗೋದಿಲ್ಲಿ. ಸೊ ರೋಡೇ ಖಾಲಿ ಆಗಿಬಿಡುತ್ತೆ. ಸೊ ನೀವು ನೋಡ್ಬೋದು ಸೆಕೆಂಡ್ ಗೇರ್ ಆಲ್ಮೋಸ್ಟ್ 80ವರೆಗೂ ಹೋಯ್ತು. ಇದು ಗುರು ಮಜಾ ಅಂದರೆ ಕಾರ್ಸಲ್ಲಿ. ಇವಾಗ ಎಲೆಕ್ಟ್ರಿಕ್ ಕಾರ್ಸ್ ಎಲ್ಲ ಬಂದು ಎಲ್ಲಿ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್. ಸೊ ನಿಮ್ಗೆ ಮೆಕ್ಯಾನಿಕಲ್ ಫೀಲ್ ಇರ್ಬೇಕು ಕಾರಲ್ಲಿ. ಕ್ಲಚ್ ಹೊಡೆದು ಗೇರ್ ಹಾಕ್ದ ಅಂದರೆ ಆ ಫೀಲೇ ಬೇರೆ. ಅದ್ರ ಜೊತೆ ಅಂತೂ ಈ ಮಾಡಿಫೈಡ್ ಕಾರ್ಸ್ ಇದ್ರೆ ಅಂತೂ ಈವನ್ ಬೆಟರ್. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಸೊ ಇದಕ್ಕೆ ಚೆಕ್ ಇಂಜಿನ್ ಲೈಟ್ ಆನ್ ಆಗಿದೆ. ಸೊ ಇದಕ್ಕೆ ಯಾವುದೇ ಥರ ಟ್ಯೂನ್ ಇಲ್ಲ ಅಂತ. ಸೊ ಇನಿಷಿಯಲಿ ಸ್ಟೇಜ್ 1 ಟ್ಯೂನ್ ಹಾಕಬೇಕು. ಸೊ ಅದು ಏರ್ ಫ್ಯೂಲ್ ಮಿಕ್ಸ್ಚರ್ ರೇಷಿಯೋ ಅವೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳುತ್ತೆ, ಯಾವುದೇ ಸೆನ್ಸರ್ ಆಗ್ದಿರ. ಸೊ ನೆಕ್ಸ್ಟ್ ಅದೇ ಈ ಕಾರಿಗೆ ಮಾಡಿಸ್ತಾ ಇರೋದು. ಸೊ ಆವಾಗ ಇದು ಹೋಗುತ್ತೆ, ಅದು ಚೆಕ್ ಇಂಜಿನ್ ಲೈಟು. ಬೇಸ್ ಮ್ಯಾಪಲ್ಲಿದೆ ಈಗ ಕರೆಂಟ್ಲಿ, ನೀವು ಇಲ್ಲಿ ನೋಡ್ಬೋದು. ಇದೇ ECU. ಅದನ್ನು ಸ್ಟೇಜ್ 1 ಮಾಡಿಸಿದ್ರೆ ಇಟ್ ವಿಲ್ ಬಿ ಪರ್ಫೆಕ್ಟ್. ಸೊ ಅದೊಂದು ಮಾಡಿಸ್ಬೇಕು. ಅದು ಮಾಡಿಸ್ಬಿಟ್ರೆ ಅಂತೂ ಇಂಜಿನ್ ವಿಲ್ ಬಿ ಫ್ರೀ ಫ್ಲೋಯಿಂಗ್. ಸೊ ಅವಾಗಂತೂ ಇನ್ನೂ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಎಕ್ಸಾಸ್ಟ್ ಏನು ಹೇಳಬೇಕಂದ್ರೆ, ಇಟ್ಸ್ ನಾಟ್ ದಟ್ ಇರಿಟೇಟಿಂಗ್. ಸೊ ತುಂಬ ಸ್ವೀಟ್ ಆಗಿದೆ ಸೌಂಡು. ಸೊ ಈವನ್ ವಿತ್ ಆಲ್ ವ್ಯಾಲ್ವ್ಸ್ ಓಪನ್. ಸೊ ಮೋಡ್ ಎಲ್ಲಿದೆ ಈಗ ನೋಡಿ. ನೋಡಿ ಆಕ್ಸಿಲರೇಟ್ರು. ಸೊ ಕಾಪ್ಸ್ ಮುಂದೆ ಎಲ್ಲ ಫುಲ್ ತುಳಿಯೋಕೆ ಹೋದ್ರೆ ನೋಡಿ, ಇವಾಗ ಥರ್ಡ್ಗೆ ಹಾಕ್ತೀನಿ ನೋಡಿ, ಫುಲ್ ಸೈಲೆಂಟ್. ನ್ಯೂಟ್ರಲ್ ಮಾಡಿ ಹಿಂಗೆ ಬಿಟ್ಬಿಡಿ, ಯಾರಣ್ಣ ಕಾಪ್ಸ್ ಬಂದರೆ ಹಿಂಗೆ ಸೈಲೆಂಟಾಗಿ ಪಾಸ್ ಆಗಿಬಿಡೋದು. ಆಮೇಲೆ ಹೊಡೀರಿ, ವ್ಯಾಲ್ವ್ ಓಪನ್ ಆಗುತ್ತೆ. ಗೇರ್ಗೆ ಹಾಕ್ಕೊಂಡು ಸೊ ದಟ್ಸ್ ದ ರಿಯಲ್ ಫನ್ ವಿತ್ ದೀಸ್ ಕಾರ್ಸ್. ಸೊ ಕಂಬಷನ್ ಕಾರ್ಸ್ ಫಸ್ಟ್ ಆಫ್ ಆಲ್ ಏನಕ್ಕೆ ಒಂದು ಕಾರ್ ಇಷ್ಟ ಆಗೋದು ಎಲ್ಲರಿಗೂ ಅಂದರೆ, ಫಸ್ಟ್ಲಿ ಬೈ ದ ವೇ ಇಟ್ ಲುಕ್ಸ್, ಸೆಕೆಂಡ್ಲಿ ದ ವೇ ಇಟ್ ಸೌಂಡ್ಸ್.
ಸೊ ಹೆಂಗೆ ಸೌಂಡ್ ಆಗುತ್ತೆ ಅನ್ನೋದಕ್ಕೆ ನಮಗೆ ಮೇಜರ್ಲಿ ಕಾರ್ ಇಷ್ಟ ಆಗೋದು. ಸೊ ಅದು ಯಾವುದೇ ಇರಲಿ, ನೀವು ಫೆರಾರಿ ತೊಗೊಳ್ಳಿ, ಯಾವುದೇ ಪರ್ಫಾರ್ಮೆನ್ಸ್ ಕಮ್ಸ್ ನೆಕ್ಸ್ಟ್ ಆಬ್ವಿಯಸ್ಲಿ. ಸೊ ಪರ್ಫಾರ್ಮೆನ್ಸು ಯಾವ್ದು ಅಷ್ಟೊಂದು ನೋಡ್ತಾರೆ. ಸೊ 0 to 100 2 ಸೆಕೆಂಡಲ್ಲಿ ಹೋಗುತ್ತಾ, 2.5 ಸೆಕೆಂಡ್ ಹೋಗುತ್ತಾ, 3. ಅದು ಯಾರಿಗೆ ತುಂಬ ಮ್ಯಾಟ್ರ್ ಆಗೋದಂದರೆ ರೇಸ್ ಟ್ರ್ಯಾಕಲ್ಲಿ ಓಡಿಸೋರಿಗೆ. ಸೊ ನಾವು ನಾರ್ಮಲ್ ಸಿಟಿಯಲ್ಲಿ ಓಡಿಸೋರಿಗೆ ಫಸ್ಟ್ಲಿ ದ ವೇಟ್ ಲುಕ್ಸ್ ಆ್ಯಂಡ್ ದ ವೇಟ್ಸ್ ಸೌಂಡ್ಸ್ ನೋಡಿ. ಈ ಥರ ಇದ್ದರೆ ಸೌಂಡ್ ನಿಮ್ಗಿನ್ನ ಓಡಿಸ್ಬೇಕನ್ಸುತ್ತೆ ಕಾರ್ನ ಅಂತ ಮೈಲೇಜು. ಸೊ ಮೈಲೇಜ್ ಹೈವೇಲಿ ನೀವು ಒಂದು 120 100ಅಲ್ಲೇ ಕ್ರೂಸ್ ಮಾಡ್ತೀರಾ ಅಂದರೆ 19 ಕೊಡುತ್ತೆ, ನಂಬ್ತೀರಾ? ಪೆಟ್ರೋಲ್ ಕಾರು. ಸೊ ಇಷ್ಟೆಲ್ಲ ಮಾಡಿಫಿಕೇಷನ್ಸ್ ಜೊತೆಗೂ 19 ಮೈಲೇಜ್ ಕೊಡುತ್ತೆ. ಸೊ ದಟ್ಸ್ ರಿಯಲಿ ಅಮೇಝಿಂಗ್. ಇಟ್ ಜಸ್ಟ್ ಸೇಸ್ ಹೌ ದಿಸ್ ದ ಜರ್ಮನ್ ಟೆಕ್ನಾಲಜೀಸ್. ಸೊ ಅದಕ್ಕೆ ಹೇಳೋದು, ಜರ್ಮನ್ಸು ಈ ಕಾರಲ್ಲೆಲ್ಲ ಯಾವತ್ತಿದ್ರು ಯಾವುದೇ ಬೇರೆ ಬ್ರ್ಯಾಂಡ್ಗಿಂತನೂ ಸುಪೀರಿಯರ್ ಅವರೇ. ಸೊ ಇದರ ಪಾರ್ಟ್ಸ್ ಅವೈಲಬಿಲಿಟಿ, ಸೊ ಇದು ವರ್ಲ್ಡ್ ವೈಡ್ ಪಾರ್ಟ್ಸ್ ಅವೈಲಬಲ್ ಇರುತ್ತೆ. ಸೊ ಇದರ ಪಾರ್ಟ್ಸ್ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ನೀವು ಯಾವ ಒಂದು ಪಾರ್ಟ್ ಬೇಕು ಕೇಳಿ. ಸೊ ಇದರ ಬ್ರೇಕ್ ಪ್ಯಾಡ್ಸ್ ಆಗಿರಲಿ, ಇದರ ಎಕ್ಸಾಸ್ಟ್ ಆಗಿರಲಿ, ಎಲ್ಲ ಅವೈಲಬಲ್ ಇದೆ ವರ್ಲ್ಡ್ ವೈಡು. ಸೊ ನೀವು ತೊಗೊಂಬಂದ್ಬಿಟ್ಟು ಆರಾಮಾಗಿ ಮಾಡಿಸ್ಕೊಬೋದು ಕಾರ್ನ. ಸೊ ಇನ್ಫ್ಯಾಕ್ಟ್ ಇದು ಸ್ಟೇರಿಂಗ್ ಕೂಡ ಆಗಲಿ, ನೀವು ಗಾಲ್ಫ್ ಅಂತ ಒಂದು ಕಾರ್ ಇದೆ, ಫೋಕ್ಸ್ವ್ಯಾಗನ್ ಗಾಲ್ಫ್ ಅಂತ. ಸೊ ಅದು ಇದ್ರ ಎಲ್ಲರ ತಾತ ಅಂತ ಹೇಳ್ಬೋದು. ಸೊ ಒರಿಜಿನಲ್ ಕಾರು ಅದು ಪ್ರಾಬ್ಲಿ 70s ಇದೆ ಅನಿಸುತ್ತೆ, 1970 ಐ ಆಮ್ ನಾಟ್ ಶೋರ್. ಸೊ ಅದೊಂದು ರಿಯಲ್ OG. ಸೊ ಅದೊಂದು ಹ್ಯಾಚ್ ಬ್ಯಾಕ್, ಹಾಟ್ ಹ್ಯಾಚ್ ಅದು. ಸೊ ಅದು ಗಾಲ್ಫಿಂದ ಈ ಕಾರ್ಸ್ ಎಲ್ಲ ಬಂದಿರೋದು. ಈ GTI ಆಗಲಿ, ಪೋಲೋ GT ಆಗಲಿ, ಪೋಲೋ ಆಗಲಿ, ಎಲ್ಲ ಗಾಲ್ಫಿಂದನೇ ಬಂದಿರೋದು ಅವೆಲ್ಲ. ಸೊ ಅದ್ರದ್ದು ಒಂದು ಸ್ಟೇರಿಂಗ್ ವೀಲ್ ಬರುತ್ತೆ. ಸೊ ಆ ಸ್ಟೇರಿಂಗ್ ವೀಲ್ ತೊಗೊಂಬಂದು ನೀವು ಇದಕ್ಕೂ ಹಾಕೊಬೋದು, ಪೋಲೋಗೆ. ಸೊ ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ ಆಲ್ಮೋಸ್ಟ್ ಎವ್ರಿಥಿಂಗು. ಇವಾಗ ಸ್ವಲ್ಪ ಮೇನ್ ರೋಡ್ ಹೋಗೋಣ. ಸೊ ಅವಾಗಿಂದ ನಂಗೆ ಬರೀ 2 ಗೇರ್ ಹಾಕೋಕ್ಕಾಗ್ತಾ ಇರೋದು. ಸೊ ಇದು ಸೆಕೆಂಡ್ ಗೇರಲ್ಲೇ 100 ಹೋಗ್ತಾ ಇದೆ ಆಲ್ಮೋಸ್ಟು. ಸೊ ಹೈವೇಗೆ ಹೋಗ್ಬೇಕು. ಈ ರೋಡು ಅಷ್ಟೊಂದು ಈವನ್ ಇರೋಲ್ಲ ಇಲ್ಲಿ. ಜಸ್ಟ್ ಪುಲ್ಸ್ ನೋಡಿ, 3rd ಗೇರ್. ಪೋಲೋ ಅನ್ನೋದು ಅದಕ್ಕೆ ಗುರು, ಪೋಲೋ ಇದು ಕಾಂಪಿಟೇಷನ್ ಯಾರು ಇಲ್ಲ ಬಿಡಿ. ಪೋಲೋ ಇಸ್ ಅ ಪೋಲೋ. ಯಾರು ಟಚ್ ಕೂಡ ಮಾಡೋಕ್ಕಾಗಲ್ಲ ಈ ಹ್ಯಾಚ್ ಬ್ಯಾಕ್ನ. ನೀವೇ ನೋಡಿದ್ರಲ್ಲ ಲೆಫ್ಟ್ ರೈಟ್ ಎಷ್ಟು ಈಸಿಯಾಗಿ ಮೆನ್ಯೂವರ್ ಮಾಡ್ಬೋದು. ಸೊ ಬಾಡಿ ರೋಲ್ ಅನ್ನೋದೇ ಇಲ್ಲ. ಸೊ ದ ಬಾಡಿ ಸ್ಟ್ರಕ್ಚರ್ ಇಸ್ ಅಮೇಝಿಂಗ್. ದ ಹ್ಯಾಂಡ್ಲಿಂಗ್ ಆಗಲಿ, ಇದರ ಸಸ್ಪೆನ್ಷನ್ನು, ಸ್ಟಾಕಲ್ಲೇ ಎಷ್ಟು ಸಕಲಾಗಿದೆ. ಸೊ ನೀವು ನಿಮ್ಮ ಹತ್ರ ಒಂದು ಸ್ಟಾಕ್ ಕಾರ್ ಇದ್ದರೆ ಇಷ್ಟು ಮಾಡ್ಸ್ ಮಾಡಿದ್ರೆ ಸಾಕು. ಇಲ್ ಬಿ ಅ ರಿಯಲಿ ಫನ್ ಕಾರ್ ಟು ಡ್ರೈವ್ ಎವ್ರಿ ಡೇ. ಸೊ ನೀವು ಡೈಲಿ ಓಡಿಸೋದಕ್ಕೆ ಇಷ್ಟು ಮಾಡಿಸಿದ್ರೆ ಸಾಕು ಬರೋ. ಏನಕ್ಕೆ ಸ್ಟೇಜ್ 3 ಅದೆಲ್ಲ ಮಾಡಿ ಸುಮ್ಮನೆ ತಲೆನೋವು, ಇಂಜಿನ್ಗೂ ಸ್ಟ್ರೆಸ್ ಇರುತ್ತೆ. ನೋಡಿ ಇಲ್ಲಿ ಹಿಂದಿ ಕನ್ನಡ ಕಲ್ತ್ಕೊಳ್ರಿ. ನೋಡಿ ಹಿಂದಿಯಲ್ಲೇ ಹಂಗಂಗೆ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ಕರ್ನಾಟಕಕ್ಕೆ ಬಂದು. ಬನ್ನಿ. ಹೋಲಿ ಶಿಟ್, ಫಸ್ಟ್ ಗೇರಲ್ಲಂತೂ ಫಸ್ಟ್ ಗೇರಲ್ಲಿ ಆಲ್ಮೋಸ್ಟ್ 60 ಹೋಯ್ತು. ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ. ಸೊ ಫಸ್ಟ್ ಗೇರಲ್ಲೇ 60 ಮಾಡ್ತಾ ಇದೆ ಈ ಕಾರು. ಇನ್ಸೇನ್. ನಂಗೆ ಮಾತಾಡೋಕ್ಕೆ ವರ್ಡ್ಸ್ ಬರ್ತಾ ಇಲ್ಲ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಈ ಕಾರ್ ಅಂತೂ ಸಕ್ಕತ್ತಾಗಿದೆ ಓಡಿಸೋದಕ್ಕೆ. ಓ ಮೈ ಗಾಡ್, ಯು ಜಸ್ಟ್ ವಾಂಟ್ ಟು ಎಂಜಾಯ್ ದಿಸ್ ಕಾರ್. ಸೊ ಮಾತಾಡೋಕ್ಕೆ ವರ್ಡ್ಸ್ ಇಲ್ಲ. ಇಲ್ಲಿ ನೋಡಿ, ಫೋಕ್ಸ್ವ್ಯಾಗನ್ ಬೀಟಲ್ ಹೋಗ್ತಾ ಇದೆ. ಕಸಿನ್ ಅಂತ ಹೇಳ್ಬೋದು, ಇದು ಪೋಲೋ ಕಸಿನ್. ಅದು ಎಲ್ಲ ಫಾರ್ ರಿಲೇಷನ್ಸೇ ಕಾಣಿಸ್ಕೊಂತವ್ರು ಇವತ್ತು ಯಾಕೋ ಫೋಕ್ಸ್ವ್ಯಾಗನ್ಗೆ. ಸೊ ಅದು ಒಂದು ರಿಯಲಿ ಗುಡ್ ಕಾರ್. ಆದರೆ ಅದರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ. ಇಟ್ಸ್ ಅನ್ ಐಕಾನಿಕ್ ಕಾರ್ ಅಂತ ಹೇಳ್ಬೋದು ಬೀಟಲ್ಲು. ಸೊ ನಮ್ಮ ಆಟೋಮೋಟಿವ್ ಹಿಸ್ಟ್ರಿ ತೊಗೊಂಡ್ರೆ ಅಡಾಲ್ಫ್ ಹಿಟ್ಲರ್ ಅನಿಸುತ್ತೆ ಅದನ್ನು ನಮ್ಮ ಫೋಕ್ಸ್ವ್ಯಾಗನ್ಗೆ ಹೇಳಿ, ಸೊ ಅವ್ರಿಗೆ ಇಷ್ಟ ಬಂದಂಗೆ ಡಿಸೈನ್ ಮಾಡಿಸಿದಂಥ ಕಾರ್ ಅದು. ಸೊ ವರ್ಲ್ಡ್ ವಾರ್ ಟೈಮಲ್ಲಿ 30s and 40s, ಸೊ ಅವಾಗ ಬಂದಿರೋಂಥ ಬೀಟಲ್. ಸೊ ಇವಾಗವರೆಗೂ ಇದೆ. ಸೊ ಇಂಡಿಯಾಲಿ ಇಲ್ಲ ಅನ್ಸುತ್ತೆ ಅದು ಇವಾಗ ಕರೆಂಟ್ಲಿ. ಸೊ ಯುರೋಪಿಯನ್ ಮಾರ್ಕೆಟಲ್ಲೆಲ್ಲ ಸೇಲ್ಗಿರುತ್ತೆ. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ನಮ್ಮ ಇವತ್ತಿನ ಮಾಡಿಫೈಡ್ ಪೋಲೋ ವಿತ್ ಲೌಡ್ ಎಕ್ಸಾಸ್ಟ್ ವಿಡಿಯೋ. ಅಥೆಂಟಿಕ್ ಕಾರ್ ಕಂಟೆಂಟ್ಗೆ ಕನ್ನಡದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಸೊ ವಿ ಡೋಂಟ್ ಬುಲ್ಶಿಟ್ ಓವರ್ ಹಿಯರ್, ಇಟ್ಸ್ ಸ್ಟ್ರೇಟ್ ಕಾರ್ ಕಂಟೆಂಟ್. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಗುಡ್ ಬೈ, ಜೈ ಕರ್ನಾಟಕ.